ಮಾತ್ರ ಚಿಂತನೆ ಆಗಿಲ್ಲ, ನಾವಂತೂ ಚಿಂತನೆ ಮಾಡಿಲ್ಲ ಅದ್ರ ಬಗ್ಗೆ. ಬಟ್ ಗೊಂದಲಕಾರಿ ಅಂದ್ರೆ ಈಗ ಮೊದಲೊಂದು ವಾಪಸ್ ಇದು ಅದ್ರ ಬಗ್ಗೆ ಮರುಪರಿಶೀಲನೆ ಮಾಡ್ತೀವಿ ಅಂದ್ರೆ ಈಗ ಪುರುಷರಿಗೆ ಅಂತ ಇದ್ದಾರೆ, ಸ್ವಲ್ಪ ಗೊಂದಲ ಸೃಷ್ಟಿ ಆಗ್ತದೆ. ಏನು ಗೊಂದಲ ರೀ, ನೀವೇ ಗೊಂದಲ ಅಂತ ಹೇಳಿದ್ರಿ. ಗೊಂದಲ ಏನಾಗೈತೆ ಅವರೇ ಹೇಳ್ತಾರೆ ಡಿ ಕೆ ಶಿ ಅವರು. ಅವ್ರು ಹೇಳಿರ್ತಕ್ಕಂಥದ್ದು ಯಾವ ರೆಫರೆನ್ಸಲ್ಲಿ ಹೇಳಿದ್ದಾರೆ ನಮಗೆ ಗೊತ್ತಿಲ್ಲ. ನೀವು ಗೊಂದಲ ಅಂತ ಯಾಕೆ ಹೇಳ್ತೀರಿ? ಕ್ಲಾರಿಫಿಕೇಶನ್ ಕೊಡ್ತೀವಿ. ನಮ್ಮ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮ 5 ಕಾರ್ಯಕ್ರಮ ಯಾವುದೂ ನಿಂದಿರೋದಿಲ್ಲ. ಸಚಿವರಾಗಿ ನೀವು ನಿಮ್ಮನ್ನು ಕೇಳಿದರೆ ವೈಯಕ್ತಿಕವಾಗಿ ಕೇಳಿದರೆ ಇಷ್ಟು ಇದನ್ನು ಮಾಡ್ತೀರಾ? ಇಲ್ಲರಿ, ಅದು ಗೊತ್ತಿಲ್ಲ. ಅದು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಇದೆ, ಅವರು ಮಾತಾಡಬೇಕು ಅದ್ರ ಬಗ್ಗೆ. ಈಸ್ ದೇರ್ ಓನ್ಲಿ, ಸೊ ಹೀಲ್ ರಿಪ್ಲೈ ಇಟ್. ನಿಮ್ಮ ಅಭಿಪ್ರಾಯ ವೈಯಕ್ತಿಕ ನಮ್ಮ ನಿಲುವು, ಸರ್ಕಾರ ನಿಲುವು, ನನ್ನ ನಿಲುವು ಇರ್ತದೆ. ವೈಯಕ್ತಿಕ ನಿಲುವು ಎಲ್ಲಿಂದ ಇರ್ತದೆ ನಮ್ದು? ಸರ್, ಈಗ ಹುಬ್ಬಳ್ಳಿಯೊಳಗೆ ಈ ಅಪ್ರಾಪ್ತ ಬಾಲಕಿಯನ್ನು ಚುಡಾಯಿಸಿದ ಒಂದು CCTV ವಿಡಿಯೋ ವರಲ್ಲ. ಎಷ್ಟು ದಿನ ನಾವು ಬೆಂಗಳೂರು, ದೆಹಲಿ ಈ ಮಟ್ಟದಲ್ಲಿ ಕೇಳ್ತೀವಿ. ಬೆನ್ನ ನೋಡಿ ಆ ಹುಡುಗನ ಚುಡಾಯಿಸ್ತಾರೆ. CCTV ವಿಡಿಯೋ ಅಪ್ರಾಪ್ತ ಬಾಲಕಿ ಕುಂಡ್ರು ಈ ಥರ ಮಾಡ್ತಾರೆ. ನನಗೆ ಗೊತ್ತಿಲ್ಲ. ಅಲ್ಲ, ಈ ಥರದ್ದು ನೀವು ನೋಡಿದಿರಿ. ಕಮಿಷನರಿಗೆ ನಾವು ಹಲವಾರು ಸಲ ಮೀಟಿಂಗ್ ಮಾಡಿದ್ದೀವಿ. ಕಂಟ್ರೋಲ್ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಿದ್ದೀವಿ. ಇದು ಯಾರೇ ಮಾಡಿದ್ರೂ ಕಾನೂನು ಪ್ರಕಾರ ಕ್ರಮ ತಗೊಳ್ಳೇಬೇಕು. ಮತ್ತು ಏನು ಮಾಡೋಕ್ಕಾಗಲ್ಲ. ಇಂಥ ಯಾರು ಇರ್ತಾರೆ, ಇಂಥ ಬ್ಯಾಡ್ ಎಲಿಮೆಂಟ್ಸ್ ಯಾರು ಇರ್ತಾರೆ ಅಂತ ಹುಡುಕ್ಬೇಕು ಮತ್ತು ಶಿಕ್ಷೆ ಕೊಡಬೇಕು ಕಾನೂನು ಪ್ರಕಾರ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.